ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ. ಆಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಜ್ಞಾನಿಯು ಕರ್ಮಫಲಗಳನ್ನು ತ್ಯಜಿಸಿ ಕರ್ಮಯೋಗದಲ್ಲಿನ ನಿಷ್ಠೆಯಿಂದಾಗಿ ಶಾಂತಿಯನ್ನು ಪಡೆಯುತ್ತಾನೆ. ಕರ್ಮಯೋಗಕ್ಕೆ ಬದ್ಧನಾಗದವನು ಕರ್ಮಫಲದಲ್ಲಿ ಅಸಕ್ತನಾಗಿ ಅವುಗಳಿಂದ ಬಂಧಿತನಾಗಿರುತ್ತಾನೆ. ಕರ್ಮಯೋಗಿಗೆ ತಾನು ಮಾಡುವ ಕಾರ್ಯಕ್ಕೆ ಬರಬೇಕಾದ ಪ್ರತಿಫಲ ಬಂದೇ ಬರುತ್ತದೆ ಎಂಬ ವಿಶ್ವಾಸ ಇರುವ ಕಾರಣ ಮನಸ್ಸಿನಲ್ಲಿ ಯಾವುದೇ ದ್ವಂದ್ವವಿಲ್ಲದೆ ತಾನು ಮಾಡುವ ಕಾರ್ಯವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡುತ್ತಾನೆ. ಈತ ಸದಾ ತೃಪ್ತಿಯಿಂದ ಇರುವ ಕಾರಣ ಮನಸ್ಸಿನಲ್ಲಿ ಯಾವುದೇ ಶಂಕೆ ಇರದು. ಈತ ಸದಾ ತೃಪ್ತಿಯಿಂದ ಇರಲು ಇವನಿಗೆ ಈ ಲೋಕದಲ್ಲಿ ದೊರೆಯುವಂತಹ ಐಷಾರಾಮಿ ಬದುಕು ಸಿಕ್ಕಿದೆ ಎಂಬರ್ಥವಲ್ಲ. ಆತ ಇದ್ದುದರಲ್ಲೇ ತೃಪ್ತಿಯನ್ನು ಪಡೆದವನು. ಆತನಿಗೆ ಯಾರ ಹಂಗಿಲ್ಲ, ಯಾವುದಕ್ಕೂ ಯೋಚಿಸುವುದಿಲ್ಲ. ಬಂದಿದ್ದನ್ನು ಯಥಾವತ್ತಾಗಿ ಸ್ವೀಕರಿಸಿ ಬಂದ ಫಲದಲ್ಲಿ ತನಗೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯದೊಡನೆ ಬದುಕುತ್ತಾನೆ. ಕರ್ಮಫಲಕ್ಕೆ ಬದ್ಧನಾದವನು ಪ್ರತಿ ಕರ್ಮ ಮಾಡಿದಾಗಲೂ ವಸ್ತು ಸ್ಥಿತಿಯಲ್ಲಿ ಲಾಭ ನಷ್ಟ ಯೋಚಿಸಿ ಅದರ ಚಿಂತೆಯಲ್ಲೇ ಕಳೆಯುವಂತೆ ಈತನ ಸ್ಥಿತಿ ಅಲ್ಲ. ಈ ಕಾರಣದಿಂದ ಮನಸ್ಸು ಲೆಕ್ಕಾಚಾರದಲ್ಲಿ ನಿರತವಾಗದೇ ಇರುವ ಕಾರಣ ಚಿತ್ತದಲ್ಲಿ ಯಾವುದೇ ವಿಷಯ ದಾಖಲಾಗದೇ ಇರುವುದರಿಂದ ಶಾಂತಿ ಪಡೆಯುತ್ತಾನೆ. ಕರ್ಮಯೋಗಕ್ಕೆ ಬದ್ಧನಾಗದವನು ಸದಾ ಫಲದ ಯೋಚನೆಯಲ್ಲೇ ಮಗ್ನನಾಗಿರುವ ಕಾರಣ ಮನಸ್ಸು ಮಾಡುವ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಉತ್ತಮ ಫಲಿತಾಂಶ ಪಡೆಯುವ ಬದಲು ಕೆಲಸದಿಂದ ಪಡೆಯುವ ಫಲದ ಬಗ್ಗೆಯೇ ಹೆಚ್ಚು ಚಿಂತೆ ಮಾಡುತ್ತಾ ಸಮಯ ಕಳೆಯುತ್ತಾನೆ. ಮಾಡುವ ಕೆಲಸದಲ್ಲಿ ನೈಪುಣ್ಯ ತೋರುವುದಕ್ಕಿಂತ ಮಾಡುತ್ತಿರುವ ಕೆಲಸದ ಮೇಲೆ ಮನಸ್ಸು ಪ್ರಭಾವಿತವಾಗಿರುವುದರಿಂದ ಪ್ರತಿ ಘಟನೆಗಳು ಚಿತ್ತದಲ್ಲಿ ದಾಖಲಾಗುತ್ತದೆ. ಚಿತ್ತದಲ್ಲಿ ವಿಷಯಗಳು ಬೀಜರೂಪದಲ್ಲಿ ಉಳಿದು ಆ ವಿಷಯಕ್ಕೆ ಅವಕಾಶ ಸಿಕ್ಕಾಗ ಚಿಗುರೊಡೆದು ಹೆಮ್ಮರವಾಗುತ್ತದೆ. ಈ ಕಾರಣದಿಂದ ಕರ್ಮ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಈ ಕಾರಣದಿಂದಲೇ ಯೋಗವೆಂದರೆ ಚಿತ್ತವೃತ್ತಿ ನಿರೋಧ ಎನ್ನುವುದು. ಚಿತ್ತದಲ್ಲಿ ಸಣ್ಣ ವಿಷಯ ಉಳಿದರೂ ಅದು ಕಾಲಕ್ರಮೇಣ ದೊಡ್ಡದಾಗಿ ಜೀವನ ಹಾಳು ಮಾಡುತ್ತಾ ಜೀವಿಯನ್ನು ಕರ್ಮಪಾಶದಿಂದ ಬಂಧಿಸುತ್ತದೆ. ಹರಿ ಓಂ.